ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 6,155 ದಿನಗಳ ಬಳಿಕ ಚೆನ್ನೈನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಮಣಿಸಿದೆ. ಈ ಗೆಲುವು ನಿಶ್ಚಿತವಾಗಿ ತಂಡದ ಮನೋಬಲವನ್ನ ಹೆಚ್ಚಿಸಿದೆ. ಆಡಿದ 2 ಪಂದ್ಯಗಳಲ್ಲೂ ಜಯ ದಾಖಲಿಸಿರುವ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ಈ ಗೆಲುವಿನಲ್ಲಿ ಆರ್ಸಿಬಿ ಪರ ಸಂಘಟಿತ ಆಟ ಕಂಡುಬಂದಿದೆ. 17 ವರ್ಷಗಳ ಬಳಿಕ ಬೆಂಗಳೂರು ತಂಡ ಚೆನ್ನೈನಲ್ಲಿ ಆರ್ಭಟ ನಡೆಸಿದೆ. ಈ ಗೆಲುವಿಗೆ ಪ್ರಮುಖವಾಗಿ 5 ಕಾರಣಗಳು ಎದ್ದು ಕಾಣ್ತಿವೆ. ಚೆನ್ನೈನ ಎಂಎ ಚಿದಂಬರಂ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತರೂ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 20 ಓವರ್ಗಳಲ್ಲಿ 7 ವಿಕೆಟ್ಗೆ 196 ರನ್ ಕಲೆ ಹಾಕಿತು. ಇದು ಕುತ್ತರವಾಗಿ ಬ್ಯಾಟ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ಗೆ 146 ರನ್ ಸೇರಿಸಿತು. 50 ರನ್ ಜಯ ಸಾಧಿಸಿ ಆರ್ಸಿಬಿ ಅಬ್ಬರಿಸಿದೆ. ಈ ಗೆಲುವಿಗೆ ಕಾರಣವಾದ ಆ 5 ಅಂಶಗಳ ಬಗ್ಗೆ ವರದಿ ಇಲ್ಲಿದೆ. ನಂಬರ್ 1, ಪವರ್ಫುಲ್ ಆಟ. ಆರ್ಸಿಬಿ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಮನಮೋಹಕ ಪ್ರದರ್ಶನ ನೀಡಿದೆ. ಅದಕ್ಕೆ ಕಾರಣ ಆರ್ಸಿಬಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನ ಪವರ್ ಪ್ಲೇನಲ್ಲಿ ಪವರ್ಫುಲ್ ಆಟವನ್ನ ಆಡಿದೆ. ಇದು ಗೆಲುವಿನಲ್ಲಿ ಪ್ರಮುಖವಾಗಿ ಕಂಡುಬಂದಿದೆ. ಟಾಸ್ ಸೋತರೂ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ತಂಡ ಮೊದಲು 6 ಓವರ್ಗಳಲ್ಲಿ ಸ್ಥಿರ ಪ್ರದರ್ಶನ ನೀಡಿತು. ಈ ವೇಳೆ 9.53ರ ಸರಾಸರಿಯಲ್ಲಿ 56 ರನ್ ಕಲೆ ಹಾಕಿತು. ಈ ವೇಳೆ ಕೇವಲ 1 ವಿಕೆಟ್ ಮಾತ್ರ ಕಳೆದುಕೊಳ್ತು. ಈ ವೇಳೆ ಆರಂಭಿಕ ಫಿಲ್ಸಾರ್ಡ್ ಕ್ಲಾಸಿಕ್ ಇನ್ನಿಂಗ್ಸ್ ಆಡಿ ತಂಡದ ಆರಂಭವನ್ನ ಉತ್ತಮಗೊಳಿಸಿದ್ರು. ನಂಬರ್ 2, ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳ ಜವಾಬ್ದಾರಿಯ ಆಟ. ಇನ್ನು ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಜವಾಬ್ದಾರಿಯುತ ಆಟವನ್ನ ಆಡಿದ್ರು. ಇದು ತಂಡ ಸ್ಪರ್ಧಾತ್ಮಕ ಮೊತ್ತವನ್ನ ಕಲೆ ಹಾಕೋಕೆ ಕಾರಣ ಆಯಿತು. ನಾಯಕನಾಗಿ ರಜತ್ ಪಟಿದಾರ್ ಅರ್ಧಶತಕ ಬಾರಿಸಿ ಅಬ್ಬರಿಸಿದ್ರು. 3ನೇ ಕ್ರಮಾಂಕದಲ್ಲಿ ದೇವದತ್ ಪಡಿಕ್ಕಲ್ 14 ಎಸೆತಗಳಲ್ಲಿ 27 ರನ್ ಬಾರಿಸಿದ್ರು. ಲಿಯಾಮ್ ಲಿವಿಂಗ್ ಸ್ಟೋನ್ 10, ಜಿತೇಶ್ ಶರ್ಮಾ 12 ರನ್ ಬಾರಿಸಿದ್ರು. ಕೆಳ ಮಧ್ಯಮ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಆರ್ಭಟಿಸಿದ್ರು. ಇನ್ನು ತಂಡದಲ್ಲಿ ವಿದೇಶಿ ಆಟಗಾರರು ಬೇರೆಯವರು ಇದ್ರು. ಇವರನ್ನ ಯಾಕೆ ಆಯ್ಕೆ ಮಾಡಲಾಗಿದೆ ಎಂಬುದನ್ನ ಸಾರಿ ಹೇಳಿದ್ರು. ಇನ್ನು ಕೊನೆ ಓವರ್ನಲ್ಲಿ ಇವರು 3 ಸಿಕ್ಸ್ ಬಾರಿಸಿ ತಂಡದ ಮೊತ್ತವನ್ನ ಹಿಗ್ಗಿಸಿದ್ರು. ನಂಬರ್ 3, ಸ್ಪಿನ್ ಬೌಲರ್ಗಳ ತರಾಟೆ. ಪಂದ್ಯ ಆರಂಭ ಆಗೋ ಮುನ್ನ ಎಲ್ಲರ ಮನದಲ್ಲಿದ್ದ ಪ್ರಶ್ನೆ ಒಂದೇ ಆಗಿತ್ತು: ಆರ್ಸಿಬಿ ಹೇಗೆ ಚೆನ್ನೈನ 3 ಸ್ಪಿನ್ ಬೌಲರ್ಗಳನ್ನ ಎದುರಿಸುತ್ತೆ ಅಂತ. ಈ ಪ್ರಶ್ನೆಗೆ ಆರ್ಸಿಬಿ ಬ್ಯಾಟರ್ಗಳು ಮೈದಾನದಲ್ಲಿ ಉತ್ತರ ಕೊಟ್ಟರು. ನೂರ್ ಅಹಮದ್ ಅವರನ್ನ ಎಚ್ಚರಿಕೆಯಿಂದ ಆಡಿದ ಬ್ಯಾಟರ್ಗಳು ಕೆಟ್ಟ ಎಸೆತವನ್ನ ದಂಡಿಸಿದ್ರು. ಇವರು ಎಸೆದ 4 ಓವರ್ಗಳಲ್ಲಿ 36 ರನ್ ಸಿಡಿಸಿದ್ರು. ಇದರಲ್ಲಿ 1 ಬೌಂಡರಿ, 3 ಸಿಕ್ಸ್ ಸೇರಿತ್ತು. ಇನ್ನು ರವೀಂದ್ರ ಜಡೇಜಾ ಹಾಗೂ ಅಶ್ವಿನ್ ವಿರುದ್ಧ ಪಕ್ಕಾ ಪ್ಲಾನ್ ಪ್ರಕಾರ ಬ್ಯಾಟ್ ಮಾಡಿದ ಆರ್ಸಿಬಿ ಅಬ್ಬರಿಸಿತು. ಆರ್ಸಿಬಿ ವಿರುದ್ಧ ಬೆಸ್ಟ್ ಬೌಲರ್ ಆಗಿದ್ದ ಜಡೇಜಾ ಅವರನ್ನ ದಂಡಿಸಿತು. ಈ ವೇಳೆ ಇವರು ಎಸೆದ 3 ಓವರ್ಗಳಲ್ಲಿ ಆರ್ಸಿಬಿ ಬ್ಯಾಟರ್ಸ್ 37 ರನ್ ಚಚ್ಚಿದ್ರು. ಇನ್ನು ಅಶ್ವಿನ್ 2 ಓವರ್ಗಳಲ್ಲಿ 22 ರನ್ ನೀಡಿ 1 ವಿಕೆಟ್ ಕಬಳಿಸಿದ್ರು. ರಜತ್ ಪಟಿದಾರ್ ನಾಯಕತ್ವ. ರಜತ್ ಪಟಿದಾರ್ ತಮ್ಮಲ್ಲಿ ನಾಯಕತ್ವದ ಗುಣಗಳು ಇವೆ ಎಂಬುದನ್ನ ಸಾಬೀತುಪಡಿಸಿದ್ರು. ಪವರ್ ಪ್ಲೇನಲ್ಲಿ ಭುವನೇಶ್ವರ್ ಕುಮಾರ್ಗೆ 3 ಓವರ್ ನೀಡಿ ಸೈ ಎನಿಸಿಕೊಂಡ್ರು. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು ಬ್ಯಾಟ್ ಮಾಡೋಕೆ ಕ್ರೀಸ್ಗೆ ಬಂದಾಗ ರಿಸ್ಕ್ ತೆಗೆದುಕೊಂಡು ಸುಯೇಶ್ ಶರ್ಮಾ ಅವರಿಗೆ ಚೆಂಡು ನೀಡಿದ್ರು. ಇನ್ನು ಲಿಯಾಮ್ ಲಿವಿಂಗ್ ಸ್ಟೋನ್ ಅವರನ್ನ ಸರಿಯಾಗಿ ಬಳಸಿಕೊಂಡ್ರು. ಇದಕ್ಕೆಲ್ಲದಕ್ಕಿಂತ ದೊಡ್ಡದು ಕೆಕೆಆರ್ ವಿರುದ್ಧ 3 ವಿಕೆಟ್ ಪಡೆದಿದ್ದ ಕೃನಾಲ್ ಪಾಂಡ್ಯ ಅವರನ್ನ ಚೆನ್ನಾಗಿ ಬಳಸಿಕೊಂಡ್ರು. ಇವರು ತಮ್ಮ ಮೊದಲ ಓವರ್ 15ನೇ ಓವರ್ನಲ್ಲಿ ಬೌಲಿಂಗ್ ಮಾಡಿದ್ರು. ಇವರನ್ನ ಬೇಗ ತರಬೇಕು ಎಂಬ ಯಾವುದೇ ಒತ್ತಡಕ್ಕೆ ರಜತ್ ಒಳಗಾಗಲಿಲ್ಲ. ಅಲ್ಲದೆ ಒಳ್ಳೆ ಫೀಲ್ಡ್ ಸೆಟ್ ಮಾಡಿ ಎದುರಾಳಿಗೆ ಕೆಡ್ಡ ತೋಡಿದ್ರು. ನಂಬರ್ 5, ಫೀಲ್ಡಿಂಗ್ ಬೊಂಬಾಟ್. ಮೊದಲ ಪಂದ್ಯಕ್ಕಿಂತ ಆರ್ಸಿಬಿ ತಂಡದ ಫೀಲ್ಡಿಂಗ್ 2ನೇ ಪಂದ್ಯದಲ್ಲಿ ಬೊಂಬಾಟ್ ಆಗಿತ್ತು. ಯಾವುದೇ ಕ್ಯಾಚ್ಗಳನ್ನ ಕೈಚೆಲ್ಲದೆ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಫೀಲ್ಡರ್ಗಳು ಬಳಸಿಕೊಂಡ್ರು. ಬದಲಿ ಆಟಗಾರನಾಗಿ ಮೈದಾನಕ್ಕೆ ಬಂದಿದ್ದ ಮನೋಜ್ ಭಾಂಡಾಗೆ ಸೊಗಸಾದ ಕ್ಯಾಚ್ ಪಡೆದ್ರು. ಜೋಶ್ ಹೇಜಲ್ವುಡ್ ಎಸೆತದಲ್ಲಿ ಋತುರಾಜ್ ಗಾಯಕ್ವಾಡ್ ಅವರ ಡೀಪ್ ಫೈನ್ ಲೆಗ್ನಲ್ಲಿ ಮನೋಜ್ ಉತ್ತಮ ಕ್ಯಾಚ್ ಪಡೆದ್ರು. ಇನ್ನು ಅನುಭವಿ ಬ್ಯಾಟರ್ ಫಿಲ್ಸಾರ್ಡ್ ಕ್ಷೇತ್ರ ರಕ್ಷಣೆಯಲ್ಲಿ ಅಬ್ಬರಿಸಿದ್ರು. ಇವರು ಈ ಪಂದ್ಯದಲ್ಲಿ 3 ಕ್ಯಾಚ್ಗಳನ್ನ ಪಡೆದು ಮಿಂಚಿದ್ರು. ಈ ಮೂಲಕ ಬೆಂಗಳೂರು ಸಂಘಟಿತ ಆಟದ ಪ್ರದರ್ಶನ ನೀಡಿ 2ನೇ ಗೆಲುವು ದಾಖಲಿಸಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.